ಹಾಯ್ ಹಲೋ ಫ್ರೆಂಡ್ಸ್, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ನಾವು ಸಾಮಾನ್ಯ ಕನ್ನಡ ಓದ್ತಾ ಇದ್ದೀವಿ. ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ, ಅದು ಬೇಸಿಕ್ಸ್ ಇದೆ, ಕನ್ನಡ ವರ್ಣಮಾಲೆ ಎಲ್ಲದನ್ನು ರಿಲೇಟೆಡು. ಯಾರ್ಯಾರು ಆ ವಿಡಿಯೋನ ನೋಡಿಲ್ವೋ ದಯವಿಟ್ಟು ಅದನ್ನು ನೋಡಿ, ಇದನ್ನು ನೀವು ನೋಡಿದ್ರೆ ನಿಮಗೆ ಕಂಟಿನ್ಯೂಟಿ ಸಿಗುತ್ತೆ. ಓಕೆ, ಸೊ ಇನ್ನು ನಾವು ಶುರು ಮಾಡೋಣ. ನಾಮಪದದ ಪ್ರಕರಣ ನಾವು ಓದೋಣ. ಓಕೆ, ಸೊ ನಾವು ಆಡುವ ಮಾತುಗಳಲ್ಲಿ ಏನು ಮುಖ್ಯವಾಗಿ 3 ಗುಂಪುಗಳಾಗಿ ನಾವು ಹೇಳ್ಬೋದು. ಏನು ಅಂದರೆ, ಒಂದು ನಾಮಪದ, ಕ್ರಿಯಾಪದ ಮತ್ತು ಅವ್ಯಯ. ಇದರಲ್ಲಿ ಏನು ಬರುತ್ತೆ ಅಂದರೆ, ಒಂದು ಪದ ಬರುತ್ತೆ, ಇನ್ನೊಂದು ನಾಮ ಪ್ರಕೃತಿ ಬರುತ್ತೆ. ಈ ಮೂಲ ರೂಪಗೆ ಏನು ಪ್ರತ್ಯಯ ಸೇರಿದಾಗ ಏನಾಗುತ್ತೆ, ಪದ ಆಗುತ್ತೆ. ಇನ್ನು ನಾಮಪದದ ಮೂಲ ರೂಪ ಏನು ಕ್ರಿಯೆಯ ಅರ್ಥವನ್ನು ಯಾವುದು ಕೊಡುತ್ತೆ ಅಲ್ಲ, ಅದನ್ನು ನಾವೇನು ಹೇಳ್ತೀವಿ, ನಾಮ ಪ್ರಕೃತಿ ಅಂತ ನಾವು ಹೇಳೋದು. ಇದನ್ನು ನಾವು ಪ್ರಾತಿಪದಿಕ ಅನ್ನೋದು ಇನ್ನೊಂದು ಹೆಸರು ಸಹ ಇದೆ. ಪ್ರಾತಿಪದಿಕ ಇನ್ನೊಂದು ಹೆಸರು. ಹಾಗಾಗಿ 2 ಪದ ಇದೆ, ಒಂದು ಪದ ಇನ್ನೊಂದು ನಾಮ ಪ್ರಕೃತಿ. ನಾಮಪದದ ಮೂಲ ರೂಪನೇ ನಾಮ ಪ್ರಕೃತಿ. ಓಕೆ, ಸೊ ಇದಕ್ಕೇನಾದರೂ ಪ್ರತ್ಯಯ ಸೇರಿದ್ರೆ ಅದು ಪದ ಆಗುತ್ತೆ, ಇಷ್ಟು ತಿಳ್ಕೊಳ್ಳಿ. ಓಕೆ, ಸೊ ಇನ್ನು ನಾಮಪದ ಅಂದ್ರೇನು, ನಾಮ ಪ್ರಕೃತಿಗೆ ನಾಮ ವಿಭಕ್ತಿ ಪ್ರತ್ಯಯ ಸೇರಿದ್ರೆ ನಾಮಪದ ಆಗುತ್ತೆ. ಓಕೆ, ಸೊ ಕೆಲವು ನಾಮ ಪ್ರಕೃತಿಗಳು ಯಾವ್ಯಾವು ನೋಡ್ಕೊಳ್ಳೋಣ. ಇನ್ನು ವಿಭಕ್ತಿ ಪ್ರತ್ಯಯ ಯಾವ್ಯಾವಪ್ಪ ಅಂದರೆ ಆ, ಉ, ಇಂದ, ಕೆ, ದೆಸೆಯಿಂದ, ಅಲ್ಲಿ ಇವೆಲ್ಲ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಎಕ್ಸಾಂಪಲ್ ಯಾವುದು ಅಂದರೆ ರಾಮಗೆ ಪ್ಲಸ್ ಉ ಸೇರಿದ್ರೆ ರಾಮನೂ ಆಗುತ್ತೆ. ಮಂಚ ಪ್ಲಸ್ ಅನ್ನು ಮಂಚವನ್ನು ಆಗುತ್ತೆ. ಸೀತೆ ಪ್ಲಸ್ ಇಂದ ಸೀತೆಯಿಂದ. ದನ ಪ್ಲಸ್ ಕೆ ದನಕ್ಕೆ. ರಾವಣ ಪ್ಲಸ್ ದೆಸೆಯಿಂದ ರಾವಣನ ದೆಸೆಯಿಂದ. ಅಕ್ಕ ಪ್ಲಸ್ ನ ಅಥವಾ ಳ ಅಕ್ಕನ ಪ್ಲಸ್ ಅಕ್ಕಳ. ತಂದೆ ಪ್ಲಸ್ ಅಲ್ಲಿ ತಂದೆಯಲ್ಲಿ. ಇವೆಲ್ಲ ಏನು ನಾಮಪದ ನಾಮ ಪ್ರಕೃತಿಗಳಿಗೆ ಎಕ್ಸಾಂಪಲ್ಸ್ ಆಗುತ್ತೆ. ಇವೆಲ್ಲ ಎಕ್ಸಾಂಪಲ್ಸ್ ಆಗುತ್ತೆ. ಸೊ ಇದರಲ್ಲಿ 2 ಥರ ಬರುತ್ತೆ. ಒಂದು ಯಾವುದು ಅಂದರೆ ಸಹಜ ಪ್ರಕೃತಿ, ಇನ್ನೊಂದು ಸಾಧಿತ ಪ್ರಕೃತಿ, ಸಾಧಿತ ನಾಮಪದ ಅಂತ ಸಹ ಹೇಳ್ತೇವೆ. ಏನು ಅಂದರೆ, ಸಹಜ ಅಂದರೆ ಯಾವುದು, ಒರಿಜಿನಲ್ ಅಂತ ಹೇಳೋದು. ಅಂದರೆ ಮನುಷ್ಯರು, ಪ್ರಾಣಿಗಳ ಬಗ್ಗೆ, ವಸ್ತುಗಳ ಬಗ್ಗೆ ಗುಣ ಸ್ವಭಾವ ಹೇಳೋದು, ಏನು ಕಾಲ ಹೇಳೋದು, ಅಳತೆ ಹೇಳೋದು, ದಿಕ್ಕು ಹೇಳೋದು, ಸಂಖ್ಯೆ, ಇವೆಲ್ಲ ಸಹಜವಾಗಿ ಬರುವಂಥದ್ದು. ಎಕ್ಸಾಂಪಲ್ ಯಾವುದು, ನೆಲ, ಹೊಲ, ಜನ, ಕಲ್ಲು, ಮರ, ಪೂರ್ವ, ಪಶ್ಚಿಮ, 1, 2, ದೊಡ್ಡ, ಇವೆಲ್ಲ ಸಹಜವಾಗಿ ಬರುವಂಥದ್ದು. ಇನ್ನು ಸಾಧಿತ ಅನ್ನೋದು ಅಂದರೆ, ಇಲ್ಲಿ ಏನು 3 ಪದಗಳು ಸೇರಿ ಒಂದು ಪದವಾಗುವ ಸಮಾಸ ಬರುವಂಥದ್ದು, ಧಾತು ಸಹಾಯದಿಂದ ಆಗುವಂಥ ಶಬ್ದಗಳು, ತದ್ದಿತ ಪ್ರತ್ಯಯಗಳಿಂದ ಆಗುವಂಥ ಶಬ್ದಗಳು, ಇವಕ್ಕೆ ಏನಾದರೂ ಆ್ಯಡ್ ಮಾಡಬೇಕು, ಅಂಥವಕ್ಕೆ ನಾವು ಸಾಧಿತ ನಾಮಪದಗಳು ಅಂತ ನಾವು ಹೇಳ್ತೇವೆ. ಎಕ್ಸಾಂಪಲ್ ಯಾವುದು ಅಂದರೆ, ಸಮಾಸಗಳಲ್ಲಿ ಮಳೆಗಾಲ, ಮುಕ್ಕಣ್ಣ, ಹೆಬ್ಬಾಗಿಲು, ಕೃದಂತ, ಮಾಡಿದ, ಮಾಡುವಿಕೆ, ಓದುವ, ಓದಿದ, ಕೃದಂತಗೆ. ತದ್ದಿತಾಂತಗಳಿಗೆ ಒಕ್ಕಲಿಗ, ಗಾಣಿಗ, ಮೋಸಗಾರ, ದೊಡ್ಡತನ. ಇಷ್ಟು ಸಾಧಿತಾಗೆ ಎಕ್ಸಾಂಪಲ್ ಆಗುತ್ತೆ. ಇನ್ನು ನಾಮ ಪ್ರಕೃತಿಗಳಿಗೆ ಬಂದರೆ ಎಷ್ಟೊಂದು ವಿಧವಾಗಿದೆ. ಅದರಲ್ಲಿ ವಸ್ತುವಾಚಕ ಅಂತ ಬಂದರೆ, ವಸ್ತುವನ್ನು ಹೇಳುವಂಥ ಶಬ್ದಗಳೇ ವಸ್ತುವಾಚಕ. ಎಕ್ಸಾಂಪಲ್ ಏನು, ಹೆಂಗಸು, ಬಸವ, ಮರ, ನೆಲ, ಬೆಟ್ಟ. ಈ ವಸ್ತುವಾಚಕಲ್ಲಿ 3 ಥರ ಬರುತ್ತೆ. ಯಾವುದು ಅಂದರೆ ರೂಢನಾಮ, ಅಂಕಿತನಾಮ ಮತ್ತು ಅನ್ವರ್ತನಾಮ. ರೂಢನಾಮ ಅಂದರೆ ರೂಢಿಯಿಂದ ಬಂದಿತ್ತು. ಉದಾಹರಣೆಗೆ ಏನು, ನದಿ ಅಂತೀವಿ, ಪರ್ವತ ಅಂತೀವಿ, ಹುಡುಗ ಅಂತೀವಿ, ನಗರ ಅಂತೀವಿ ಅಲ್ವಾ. ಇನ್ನು ಅಂಕಿತ ಅಂದರೆ ನಾವು ವ್ಯವಹಾರಕ್ಕೋಸ್ಕರ ಅಂತ ಇಟ್ಕೊಂಡ ಹೆಸರು. ಅಂದರೆ ಗಂಗಾ, ಕಾವೇರಿ, ಹಿಮಾಲಯ, ರಾಮ, ಬೆಂಗಳೂರು, ಇವೆಲ್ಲ. ಇನ್ನು ಅನ್ವರ್ಥ ಅಂದರೆ ಅರ್ಥಕ್ಕೆ ಅನುಗುಣವಾಗಿ ನಾವು ಎತ್ತಂಥ ಹೆಸರುಗಳು. ಅಂದರೆ ಇವ್ರ ಕುಂಟ, ಕಿವಿ, ವ್ಯಾಪಾರಿ, ವಿದ್ವಾಂಸ, ರೋಗಿ, ಯೋಗಿ, ಅವೆಲ್ಲ ಅನ್ವರ್ತನಾಮ ಆಗುತ್ತೆ. ಓಕೆ, ಇನ್ನು ಗುಣವಾಚಕ, ಇನ್ನು ವಸ್ತುಗಳ ಗುಣ, ರೀತಿ, ಸ್ವಭಾವ ಯಾವ್ಯಾವ ಶಬ್ದ ಹೇಳುತ್ತೋ ಅದನ್ನೆಲ್ಲ ಗುಣವಾಚಕ ಅಂತ ನಾವು ಹೇಳ್ಬೋದು. ಉದಾಹರಣೆಗೆ ಕರಿಯ, ದೊಡ್ಡ, ಬೆಕ್ಕು, ಬಂಡೆ, ಚಿಕ್ಕ ಮಗು, ಒಳ್ಳೆಯ ಹುಡುಗ, ಕಿರಿಯ ಹುಡುಗಿ, ಇವೆಲ್ಲ ಗುಣವಾಚಕಕ್ಕೆ ಸೇರುತ್ತೆ. ಇನ್ನು ಸಂಖ್ಯಾವಾಚಕ ಅಂತ ಬಂದರೆ ಇನ್ನು ಸಂಖ್ಯೆಯನ್ನೇ ಹೇಳುವಂಥ ಶಬ್ದಗಳು. ಉದಾಹರಣೆಗೆ 1, 10, 1000, ಲಕ್ಷ, ಕೋಟಿ, ಇವೆಲ್ಲ ಸಂಖ್ಯಾವಾಚಕ. ಇನ್ನು ಸಂಖ್ಯೆಯ ವಾಚಕ ಅಂತ ಅಂದರೆ ಏನು ಅಂದರೆ, ಏನು ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೇ ಸಂಖ್ಯೆಯ ವಾಚಕ. ಅಂದರೆ 3, ಮೂರನೆಯ, 2 ಅಂದರೆ 2, 5 ಅಂದರೆ 5,
4 ಅಂದರೆ 4, ಅನೇಕ ಮಂದಿ, ಬಹಳ ಜನ, ಒಬ್ಬನು, ಇವೆಲ್ಲ ಸಂಖ್ಯಾವಾಚಕಗಳಿಗೆ ಬರುತ್ತೆ. ಆಮೇಲೆ ಭಾವನಾಮಗಳು, ವಸ್ತು ಮತ್ತು ಕ್ರಿಯೆಯ ಭಾವ ಏನು ಹೇಳುತ್ತೆ ಅಲ್ವಾ, ಅದನ್ನು ಭಾವನಾಮಗಳು ಅಂತ ನಾವು ಹೇಳ್ತೇವೆ. ಅಂದರೆ ಬಿಳುಪು, ಓಕೆ, ಆಮೇಲೆ ಹೆಮ್ಮೆ, ಮಾಟ, ಹಿರಿಮೆ, ನೋಟ, ಕೂಟ, ಇವೆಲ್ಲ ಭಾವನಾಮ ಆಗುತ್ತೆ. ಇನ್ನು ಪರಿಮಾಣವಾಚಕ ಅಂದ್ರೇನು, ಏನು ವಸ್ತುಗಳ ಅಳತೆ ಹೇಳುವಂಥದ್ದು, ಗಾತ್ರ ಹೇಳುವಂಥದ್ದು, ಅದನ್ನೆಲ್ಲ ಪರಿಮಾಣವಾಚಕ ಅಂತ ಹೇಳ್ತೇವೆ. ಉದಾಹರಣೆಗೆ ಯಾವುದು ಅಂದರೆ ಹಲವು ದಿನ ಮೆಷರ್ ಮಾಡ್ತಾಯಿದ್ದೀವಿ, ಗುಡ್ಡದಷ್ಟು, ಅಷ್ಟು ದೂರ, ಇಷ್ಟು ಪುಸ್ತಕ, ಬಹಳಷ್ಟು ಉಪ್ಪು, ಕೆಲವು ಬುಟ್ಟಿಗಳು, ಎಷ್ಟು ಮೂಟೆ, ಒಂದು ಪಾತ್ರೆಯ ನೀರು. ಓಕೆನಾ. ಸೊ ಇವೆಲ್ಲ ಮೆಷರ್ ಮಾಡೋವಂಥದ್ದು, ಹಾಗಾಗಿ ಪರಿಮಾಣವಾಚಕ ಆಗುತ್ತೆ. ನೆಕ್ಸ್ಟು ಪ್ರಕಾರವಾಚಕಗಳು, ಇದು ಸ್ಥಿತಿ ಹೇಳುತ್ತೆ. ಓಕೆನಾ, ಶಬ್ದಗಳ ಸ್ಥಿತಿಯನ್ನು ಹೇಳುತ್ತೆ. ಅಂದರೆ ಅಂಥ, ಇಂಥ, ಎಂತಹ, ಅಂಥದ್ದು, ಇಂತಹ, ಹಾಗೆ, ಹೀಗೆ, ಇವೆಲ್ಲ ಸ್ಥಿತಿ ಹೇಳುವಂಥದ್ದು. ಹಾಗಾಗಿ ಇದನ್ನು ಪ್ರಕಾರವಾಚಕಗಳು ಅಂತ ನಾವು ಹೇಳ್ತೇವೆ. ಇನ್ನು ದ್ವಿವಾಚಕ ಅಂದರೆ ದಿಕ್ಕುಗಳನ್ನ ಹೇಳುವಂಥದ್ದು. ಉದಾಹರಣೆಗೆ ಪೂರ್ವ, ಈಶಾನ್ಯ, ಆಚೆ, ಈಚೆ, ತೆಂಕಣ, ಬಡಗು, ಮೂಡಲ, ಪಡುವಣ, ಅವೆಲ್ಲ ದಿಕ್ಕನ್ನು ಹೇಳುವಂಥದ್ದು ದಿಗ್ವಾಚಕ ಆಗುತ್ತೆ. ಇನ್ನು ಸರ್ವನಾಮ ಬಂದು ವಸ್ತು ಸೂಚಕ ಆಗುತ್ತೆ, ನಾಮಪದಗಳಿಗೆ ಸೇರುತ್ತೆ. ಅವುಗಳನ್ನು ಏನು ಹೇಳ್ತೀವಿ, ಸರ್ವನಾಮ ಅಂತ ಹೇಳ್ತೇವೆ. ಅವನು, ಇವಳು, ಅದು, ಏನು, ತಾನು, ನೀನು, ಇವೆಲ್ಲ ಸರ್ವನಾಮ ಆಗುತ್ತೆ. ಈ ಸರ್ವನಾಮ ಅಲ್ಲೇ ಪುರುಷಾರ್ಥ ಸರ್ವನಾಮ ಅಂತ ಬರುತ್ತೆ. ಓಕೆನಾ. ಪುರುಷಾರ್ಥ ಸರ್ವನಾಮ ಅಂದರೆ ನಾನು, ನಾವು ಅನ್ನೋದು ಉತ್ತಮ ಪುರುಷ ಸರ್ವನಾಮ. ಓಕೆ. ನೀನು, ನೀವು ಅನ್ನೋದು ಮಧ್ಯಮ ಪುರುಷ. ಅವನು, ಅವರು ಅನ್ನೋದು ಪ್ರಥಮ ಪುರುಷ. ಅವಳು, ಅವರು ಪ್ರಥಮ ಪುರುಷ ಆಗುತ್ತೆ. ಅದು, ಅವು ಸಹ ಪ್ರಥಮ ಪುರುಷ ಆಗುತ್ತೆ. ಸೊ ಸರ್ವನಾಮ ವಾಕ್ಯದಲ್ಲಿ ಪ್ರಯೋಗವಾಗುವ ಇತರ ಸರ್ವನಾಮಗಳಂತೆ ಸಪ್ತ ವಿಭಕ್ತಿಯನ್ನು ಹೊಂದಿ ಪ್ರಯೋಗವಾಗುವುದು. ಇದು ಸಹ ವಿಭಕ್ತಿಯನ್ನು ಸೇರಿಸ್ಕೊಂಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಪುರುಷಾರ್ಥ ಸರ್ವನಾಮ. ಇನ್ನು ಪ್ರಶ್ನಾರ್ಥಕ ಸರ್ವನಾಮ ಅಂತ ಬಂದರೆ ಪ್ರಶ್ನೆ ಮಾಡುವಂಥದ್ದು. ಯಾವುದು, ಏನು, ಏತರದ್ದು, ಆವುದು, ಏಕೆ, ಹೀಗೆ, ಯಾಕೆ ಅನ್ನೋದೆಲ್ಲ ಪ್ರಶ್ನಾರ್ಥಕ. ಆತ್ಮಾರ್ಥಕ ಅಂದರೆ ತಾನು, ತಾವು, ಇತ್ಯಾದಿ, ಇವೆಲ್ಲ ಆತ್ಮಾರ್ಥಕ ಸರ್ವನಾಮ ಆಗುತ್ತೆ. ಸೊ ಇಷ್ಟು ನಾವು ನೋಡಿದ್ವಿ. ಯಾವುದ್ರ ಬಗ್ಗೆ ಅಂತಂದರೆ ನಾಮಪದದ ಬಗ್ಗೆ. ನಾಮಪದ ಅಂದ್ರೇನು, ಪ್ರಕೃತಿ ಅಂದ್ರೇನು, ಅವನ್ನೆಲ್ಲ ನಾವು ನೋಡಿದ್ದು. ಓಕೆ. ಈ ನೆಕ್ಸ್ಟು ಲಿಂಗಗಳಿಗೆ ಬಂದರೆ ಕನ್ನಡದಲ್ಲಿ 3 ಥರ ಲಿಂಗಗಳು ಬರುತ್ತೆ. ಓಕೆ. ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ. ಪುಲ್ಲಿಂಗ ಅಂದರೆ ಗಂಡಸು ಅಂತ ಹೇಳುವಂಥದ್ದು. ಅಥವಾ ಯಾವ ಶಬ್ದದಿಂದ ಇವರು ಗಂಡಸು ಅಂತ ಗೊತ್ತಾಗುತ್ತೋ ಅಂಥ ಶಬ್ದನ ನಾವು ಪುಲ್ಲಿಂಗ ಅಂತ ನಾವು ಹೇಳ್ತೇವೆ. ಯಾಕಂದರೆ ಅಂತ ಹೇಳ್ತೇವೆ. ಕಳ್ಳ, ಮನುಷ್ಯ, ಮುದುಕಿ ಅಂತ ಕೊಟ್ಟಿದ್ದಾರೆ. ಓಕೆ. ಮಂತ್ರಿ, ಜಟ್ಟಿ, ಮಾವ, ಕವಿ, ಇವೆಲ್ಲ ಪುಲ್ಲಿಂಗ ಅಂತ ಆವಾಗ ಹೇಳ್ತಾಯಿದ್ರು. ಸ್ತ್ರೀಲಿಂಗ ಅಂದರೆ ಹೆಂಗಸು ಅಂತ ಹೇಳೋದು. ಅಂದರೆ ಇಲ್ಲಿ ಮುದುಕಿ ಬರಬೇಕು, ಇಲ್ಲಿ ಮುದುಕ ಬರಬೇಕು. ಕಳ್ಳಿ, ಹೆಂಗಸು, ತಂಗಿ, ಚಿಕ್ಕವಳು, ಹರಸಿ, ಇವೆಲ್ಲ ಸ್ತ್ರೀಲಿಂಗ. ಇನ್ನು ನಪುಂಸಕ ಅಂದರೆ ಈ ಶಬ್ದ ಕೇಳಿದ್ರೆ ನಮಗೆ ಗಂಡಸ ಹೆಣ್ಸ ಎರಡೂ ಹೇಳೋಕ್ಕಾಗಲ್ಲ, ಅದನ್ನು ನಪುಂಸಕಲಿಂಗ ಅಂತ ಹೇಳ್ತೇವೆ. ಉದಾಹರಣೆಗೆ ಮನೆ, ಕತ್ತೆ, ಕಟ್ಟಿಗೆ, ಗಿಳಿ, ಪುಸ್ತಕ, ಎಲೆ, ಬೆಳ್ಳಿ, ಇವೆಲ್ಲ ನಪುಂಸಕಲಿಂಗ ಆಗುತ್ತೆ. ಒಂದೊಂದ್ಸತಿ ಈ 3 ಲಿಂಗಗಳು ಬೇರೆ ಬೇರೆ ರೀತಿ ನಾವು ಪ್ರಯೋಗ ಮಾಡ್ತೇವೆ. ಉದಾಹರಣೆಗೆ ಪುನ್ ನಪುಂಸಕಲಿಂಗ ಅಂದರೆ ನಾವು ಇದನ್ನು ಗ್ರಹಗಳಿಗೆ ಹೇಳ್ತೀವಿ. ಸೂರ್ಯ, ಚಂದ್ರ, ಶನಿ, ಮಂಗಳ, ಇದನ್ನೆಲ್ಲ ನಾವು ಗ್ರಹಗಳಿಗೆ ಯೂಸ್ ಮಾಡುವಂಥದ್ದು. ಸೂರ್ಯ ಮುಡಿದನು. ಓಕೆನಾ. ಸೊ ಇವ್ರನ್ನ ಸೂರ್ಯ ಅನ್ನೋದು ಒಂದು ಗ್ರಹ, ಆದರೆ ಅದನ್ನು ನಾವು ಪುರುಷ ರೂಪದಲ್ಲಿ ನಾವು ಹೇಳ್ತೇವೆ. ಹಾಗಾಗಿ ಪುನ್ ನಪುಂಸಕಲಿಂಗ. ಶನಿ ಕಾಡುತ್ತದೆ, ಶನಿ ಕಾಡ್ತಾನೆ, ಚಂದ್ರೋದಯವಾಯಿತು, ಚಂದ್ರ ಉದಯವಾದನು, ಆ ಥರ ನಾವು ಹೇಳೋದು. ಇನ್ನು ಸ್ತ್ರೀ ನಪುಂಸಕಲಿಂಗನೂ ಇದೆ. ಇವರು ದೇವತೆಗಳಿಗೆ ನಾವು ಬಳಸ್ತೇವೆ. ಓಕೆ. ಉದಾಹರಣೆಗೆ ದೇವತೆ ಒಲಿಯಿತು, ದೇವತೆ ಒಲಿದಳು, ಲಕ್ಷ್ಮಿ ಒಲಿದಳು, ಹುಡುಗಿ ಓದುತ್ತಾಳೆ, ಹುಡುಗಿ ಓದುವಳು, ಇವೆಲ್ಲ ಸ್ತ್ರೀ ನಪುಂಸಕ ಲಿಂಗ. ಇನ್ನು ನಿತ್ಯ ನಪುಂಸಕ ಲಿಂಗ ಯಾವ್ಯಾವುದು ಅಂದರೆ ಶಿಶು, ಮಗು, ದಂಡು, ಜನ, ಕೂಸು, ಇವೆಲ್ಲ ನಿತ್ಯ ನಪುಂಸಕ ಹೆಸರಾಗುತ್ತೆ. ಓಕೆ. ನೆಕ್ಸ್ಟು ವಾಚ್ಯಲಿಂಗ ಅಂದರೆ ನಾನು, ನೀನು, ತಾನು, ಇವೆಲ್ಲ ಸರ್ವನಾಮದ ಜೊತೆ ಸೇರುತ್ತೆ. ಒಳ್ಳೆಯ, ಕೆಟ್ಟ, ಗುಣವಾಚಕದ ಜೊತೆ ಸೇರಿ ಅದು ಬರುತ್ತೆ. ಅಂದರೆ ನಾನು ದೊಡ್ಡವನು, ವಾಚ್ಯ ಬಗ್ಗೆ ಹೇಳುತ್ತೆ.
ನಾನು ದೊಡ್ಡವಳು, ನಾನು ದೊಡ್ಡದು ಎಂದಿತು, ಕೆಟ್ಟ ಮನುಷ್ಯ, ಕೆಟ್ಟ ಹೆಂಗಸು, ಕೆಟ್ಟ ನಾಯಿ, ಇವೆಲ್ಲ ವಾಚ್ಯಲಿಂಗದ ಬಗ್ಗೆ ಹೇಳುತ್ತೆ. ಇನ್ನು ವಚನ ಅಂದರೆ ಏನು ಅಂದರೆ, ವಚನ ಅಂದರೆ ಮಾತು. ಹೌದು, ವ್ಯಕ್ತಿ, ಪ್ರಾಣಿ ಇದ್ರ ಬಗ್ಗೆ ಎಲ್ಲ ಹೇಳಿದ್ರೆ ಅದನ್ನು ವಚನ ಅಂತ ನಾವು ಹೇಳ್ತೇವೆ. ಎಷ್ಟಿದೆ ಅನ್ನೋದು ಅಂದರೆ ಏಕವಚನವೂ ಬರುತ್ತೆ, ಬಹುವಚನ ಬಗ್ಗೆ ಹೇಳುತ್ತೆ. ಏಕವಚನ ಅಂದರೆ ಒಂದು ವಸ್ತು ಏನು ಅಂತ ಹೇಳೋ ಶಬ್ದಗಳನ್ನ ಅದನ್ನು ಏಕವಚನ ಅಂತ ನಾವು ಹೇಳ್ತೇವೆ. ಬಹು ಅಂದರೆ ತುಂಬ ಶಬ್ದಗಳ ಜೊತೆ ಸೇರಿ ಹೇಳುವಂಥದ್ದು, ತುಂಬ ಸೂಚಿಸುತ್ತೆ ಅಂತ. ಅಂದರೆ ಉದಾಹರಣೆಗೆ ಒಂದು ಸಿಂಹ, ಎರಡು ಸಿಂಹ, ಅರಸು, ಅರಸರು, ಮರ, ಮರಗಳು, ಅಣ್ಣ, ಅಣ್ಣಂದಿರು, ನೀನು, ನೀವು, ನಾನು, ನಾವು, ಅದು, ಅವು, ಮಗು, ಮಕ್ಕಳು, ಇವೆಲ್ಲ ಎಕ್ಸಾಂಪಲ್ ಆಗುತ್ತೆ. ಅದೇ ನಾವು ಒಂದು ಗುಂಪಲ್ಲಿ ಹೇಳುವಾಗನೂ ಸಹ ನಾವು ಒಂದೊಂದು ಸತಿ ನಾವು ಏಕವಚನ ಪ್ರಯೋಗಿಸ್ತೀವಿ. ಅಂದರೆ ಐದರ್ನ ಸೈನ್ಯ ಇಂಗ್ಲೀಷರನ್ನು ಸದೆ ಬಡಿಯಿತು. ಇಲ್ಲಿ ಸೈನಿಕರು ಬರಬೇಕಿತ್ತು, ಬಟ್ ಸೈನ್ಯನ ಆಯಿತು ಅಲ್ವಾ, ಯಾಕಂದರೆ ಹೈದರ್ನ ಸೈನ್ಯ ಏಕವಚನ ನಾವು ಬಳಸಿದ್ವಿ. ಆಮೇಲೆ ಹಿರಿಯರಿಗೆ ನಾವು ಹೇಳುವಾಗೂ ಅಷ್ಟೇ ನಾವು ಬಹುವಚನ ಪ್ರಯೋಗಿಸ್ತೀವಿ. ಗುರುಗಳು ಪಾಠವನ್ನು ಕಲಿಸುತ್ತಾರೆ, ಸಂತರು ಹಿತವನ್ನು ಬಯಸುತ್ತಾರೆ, ಇವನ್ನೆಲ್ಲ ಬಹುವಚನ ಆಗುತ್ತೆ. ಅವ್ರಿಗೆ ರೆಸ್ಪೆಕ್ಟ್ ಕೊಡುವಂಥದ್ದಕ್ಕೆ ನಾವು ಬಹುವಚನ ನಾವು ಹೇಳ್ತೇವೆ. ಇನ್ನು ಪ್ರಕೃತಿ ಮತ್ತು ಪ್ರತ್ಯಯ. ಪ್ರಕೃತಿ ಅನ್ನೋದೇನು ಮೂಲ ರೂಪದಲ್ಲಿ ಏನಿರುತ್ತೋ ಅದನ್ನು ಪ್ರಕೃತಿ ಅಂತ ನಾವು ಹೇಳ್ತೇವೆ, ಮೂಲ ರೂಪ. ಓಕೆನಾ. ಒಂದು ಪದ ಆಗಬೇಕಂದ್ರೆ ಅದಕ್ಕೆ ಒಂದು ಮೂಲ ರೂಪ ಇರಬೇಕು. ಆ ಮೂಲ ರೂಪಕ್ಕೆ ಪ್ರಕೃತಿ ಅಂತ ಹೇಳ್ತೀವಿ. ಈ ಪ್ರಕೃತಿಗೆ ಏನಾಗುತ್ತೆ, ಪ್ರತ್ಯಯ ಸೇರುತ್ತೆ, ಆವಾಗೇ ಒಂದು ಪದ ಆಗೋದು. ಉದಾಹರಣೆಗೆ ನೋಡಿ, ಇದು ಮಂದಿರ. ಮಂದಿರ ಅನ್ನೋದೊಂದು ಪ್ರಕೃತಿ, ಅನ್ನೋದೊಂದು ಪ್ರತ್ಯಯ. ಇವೆರಡೂ ಸೇರಿದಾಗ ಏನಾಗುತ್ತೆ, ಮಂದಿರವನ್ನು ಆಗುತ್ತೆ. ಓಕೆ. ಅದೇ ಥರ ಶಾಲೆ ಅನ್ನೋದೊಂದು ಪ್ರಕೃತಿ, ಅಲ್ಲಿ ಅನ್ನೋದೊಂದು ಪ್ರತ್ಯಯ, ಅಲ್ಲಿ. ಸೊ ಶಾಲೆಯಲ್ಲಿ ಆಗುತ್ತೆ. ಇದರಲ್ಲಿ ಭಾಳಷ್ಟು ಥರ ಇದೆ. ಅದರಲ್ಲಿ ಮೊದಲನೇದು ಧಾತು ಪ್ರಕೃತಿ. ಧಾತು ಪ್ರಕೃತಿ ಅಂದರೆ ಕ್ರಿಯಾಪದದ ಮೂಲ ರೂಪ. ಕ್ರಿಯಾಪದದ ಮೂಲ ರೂಪ ಧಾತುವಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಧಾತು ಪ್ರಕೃತಿ ಆಗುತ್ತದೆ. ಉದಾಹರಣೆಗೆ ಓಡು, ನೋಡು, ಕೊಂಡುಂಡು, ಬರೆದುಕೋ. ಸೊ ಇವೆಲ್ಲ ಧಾತು ಪ್ರಕೃತಿ. ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಸೇರಿ ಜೊತೆಗೆ ವಿಭಕ್ತಿ ಪ್ರತ್ಯಯಗಳು ಸೇರುತ್ತೆ, ಅದನ್ನು ಧಾತು ಪ್ರಕೃತಿ ಅಂತ ನಾವು ಹೇಳ್ತೇವೆ. ಇನ್ನು ನಾಮ ಪ್ರಕೃತಿ ಅಂತ ಬಂದರೆ, ನಾಮಪದದ ಮೂಲ ರೂಪ ನಾಮ ಪ್ರಕೃತಿಗೆ ಧಾತು ಸೇರುತ್ತೆ, ಅದನ್ನು ನಾಮ ಪ್ರಕೃತಿ ಅಂತ ಹೇಳ್ತೇವೆ. ಉದಾಹರಣೆಗೆ ರಾಮ, ಕೆರೆ, ಪರ್ವತ, ಜಿಂಕೆ. ಸೊ ಪ್ರತ್ಯಯ ಸೇರಿದಾಗ ಏನಾಗುತ್ತೆ, ರಾಮ ಬಂದಿದ್ದು ರಾಮನೂ ಆಗುತ್ತೆ. ನೆಕ್ಸ್ಟು ಹಸುವಿನಿಂದ ಕಾಡಿಗೆ, ಇವೆಲ್ಲ ಪ್ರಕೃತಿ ಸೇರುತ್ತೆ. ಆಮೇಲೆ ಎರಡು ಬಗೆ ಇದೇನು, ನಾಮ ವಿಭಕ್ತಿ, ಕ್ರಿಯಾ ವಿಭಕ್ತಿ ಅಂತ ಸಹ ಇದೆ. ಇನ್ನು ನಾಮ ವಿಭಕ್ತಿ ಅಂದರೆ ನಾಮ ಪ್ರಕೃತಿಗೆ ಯಾವ್ಯಾವ ಪ್ರತ್ಯಯಗಳು ಸೇರುತ್ತಲ್ಲ ಅದನ್ನೆಲ್ಲ ನಾಮ ವಿಭಕ್ತಿ ಪ್ರತ್ಯಯ ಅಂತ ಹೇಳ್ತೀವಿ. ಅದನ್ನು ಸಹಜ ನಾಮ ಪ್ರಕೃತಿ ಅಥವಾ ಸಾಧಿತ ನಾಮ ಪ್ರಕೃತಿ ಅನ್ನೋದು ಸಹ ನಾವು ಡಿಫ್ರೆಂಟಾಗಿ ಹೇಳ್ಬೋದು. ಇನ್ನು ಕ್ರಿಯಾ ವಿಭಕ್ತಿಯಿಂದ ಯಾವುದ್ಯಾವ್ದು ಕ್ರಿಯಾಧಾತುಕ್ಕೆ ಸೇರುತ್ತೋ ಪ್ರತ್ಯಯಗಳು ಅದನ್ನೆಲ್ಲ ಕ್ರಿಯಾ ವಿಭಕ್ತಿ ಅಂತ ಹೇಳ್ತೇವೆ. ಉದಾಹರಣೆಗೆ ಓದು ಪ್ಲಸ್ ತಾಳೆ, ಓದುತ್ತಾಳೆ, ಇದು ಕ್ರಿಯಾ ವಿಭಕ್ತಿ ಆಗುತ್ತೆ. ಇದರಲ್ಲೂ ಅಷ್ಟೇ ಖರೀದಿಸು ಪ್ಲಸ್ ತಾನೆ, ಖರೀದಿಸುತ್ತಾನೆ, ಇವೆಲ್ಲ ಕ್ರಿಯಾ ವಿಭಕ್ತಿ ಆಗುತ್ತೆ. ಹಾಗಾದರೆ ಈ ವಿಭಕ್ತಿ ಪ್ರತ್ಯಯಗಳು ಅಂದರೆ ಏನು? ಸೊ ಸ್ವತಂತ್ರವಾಗಿ ಅರ್ಥವಿಲ್ಲದ ನಾಮ ಪ್ರಕೃತಿಗಳಿಗೆ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವುದಕ್ಕೆ ಸೇರುತ್ತಲ್ಲ ಅದನ್ನು ವಿಭಕ್ತಿ ಪ್ರತ್ಯಯ ಅಂತ ಹೇಳ್ತೇವೆ. ಅಂದರೆ ನಾಮ ಮೂಲ ಇರುತ್ತಲ್ಲ, ಮೂಲ ನಾಮ ಅಥವಾ ನಾಮ ಪ್ರಕೃತಿ ಇರುತ್ತೆ ಅಲ್ಲ, ಅದಕ್ಕೆ ಏನೂ ಮೀನಿಂಗ್ ಇರೋದಿಲ್ಲ. ಅದಕ್ಕೆ ಈ ವಿಭಕ್ತಿ ಪ್ರತ್ಯಯ ಜಾಯಿನ್ ಆದ್ರೇ ಒಂದು ಮೀನಿಂಗ್ ಬರೋದು, ಅದನ್ನು ವಿಭಕ್ತಿ ಪ್ರತ್ಯಯ ಅಂತ ನಾವು ಹೇಳೋದು. ಉದಾಹರಣೆಗೆ 8 ಥರ ಇದೆ ವಿಭಕ್ತಿ ಪ್ರತ್ಯಯ. ಅದನ್ನು ನಾವು ಮೊದಲನೇದಾಗಿ ಪ್ರಥಮ ವಿಭಕ್ತಿ ಅಂದರೆ ಏಕವಚನದಲ್ಲಿ ನಾವು ರಾಮನು ಅಂತೀವಿ, ಬಹುವಚನದಲ್ಲಿ ರಾಮರು ಅಂತೀವಿ. ದ್ವಿತೀಯ ವಿಭಕ್ತಿ ಇದರಲ್ಲಿ ರಾಮನನ್ನು ರಾಮರನ್ನು ಅಂತ ಹೇಳ್ತೀವಿ. ತೃತೀಯ ವಿಭಕ್ತಿ ಇಂದ, ರಾಮನಿಂದ ರಾಮರಿಂದ. ಚತುರ್ಥಿ ವಿಭಕ್ತಿಗೆ ಕೆ ಬರುತ್ತೆ, ರಾಮನಿಗೆ ರಾಮರಿಗೆ ಬರುತ್ತೆ. ಪಂಚಮಿ ವಿಭಕ್ತಿ ದೆಸೆಯಿಂದ ಬರುತ್ತೆ, ರಾಮನ ದೆಸೆಯಿಂದ ರಾಮರ ದೆಸೆಯಿಂದ ಬರುತ್ತೆ. ಷಷ್ಠಿ ವಿಭಕ್ತಿ ಬಂದು ಬರುತ್ತೆ, ರಾಮರ ಬರುತ್ತೆ, ಕೊನೆಯಲ್ಲಿ ಬರಬೇಕು. ಸಪ್ತಮಿ ವಿಭಕ್ತಿಲಿ ಅಲ್ಲಿ, ಒಳಗೆ, ಮೇಲೆ ಬರುತ್ತೆ, ರಾಮನಲ್ಲಿ ರಾಮರಲ್ಲಿ ಬರುತ್ತೆ. ಸಂಬೋಧನಾ ವಿಭಕ್ತಿ ಅಂದರೆ ಎ ಈ ರ, ರಾಮ, ರಾಮನೇ, ರಾಮರಿರ, ರಾಮರುಗಳೇ, ಇವೆಲ್ಲ ವಿಭಕ್ತಿ ಪ್ರತ್ಯಯಗಳು ಅಲ್ವಾ.
ಸೊ ಯಾವುದಕ್ಕೆ ಸೇರುತ್ತೆ? ನಾಮ ಪ್ರಕೃತಿಗೆ ಸೇರುತ್ತೆ. ಸೊ ಇವೆಲ್ಲ ವಿಭಕ್ತಿ ಪ್ರತ್ಯಯಗಳು. ಇನ್ನು ನೆಕ್ಸ್ಟು ವಿಭಕ್ತಿ ಪಲ್ಲಟ. ಈ ವಿಭಕ್ತಿ ಪಲ್ಲಟ ಏನು ಅಂದರೆ, ನಾವು ಮಾತಾಡುವಾಗ ಏನು ವಿಭಕ್ತಿ ಪ್ರತ್ಯಯಗಳನ್ನ ಏನು ಒಂದೊಂದು ಸತಿ ಬೇರೆ ಬೇರೆ ಜಾಗದಲ್ಲಿ ನಾವು ಹೇಳ್ಬಿಡ್ತೀವಿ ವಿಭಕ್ತಿ ಪ್ರತ್ಯಯಗಳನ್ನ, ಓಕೆನಾ, ಅಥವಾ ನಾವು ಅದನ್ನು ಹೇಳೋದನ್ನೇ ಬಿಟ್ಟು ಬಿಡ್ತೀವಿ. ಓಕೆ, ಸೊ ಏನು ಯಾವುದೋ ವಿಭಕ್ತಿ ಪ್ರತ್ಯಯ ಬರೋದಕ್ಕೆ ಇನ್ಯಾವುದೋ ಪ್ರತ್ಯಯ ಸೇರಿಸ್ತೀವಿ, ಅದನ್ನು ವಿಭಕ್ತಿ ಪಲ್ಲಟ ಅಂತ ನಾವು ಹೇಳೋದು. ಸ್ಥಾನ ಚೇಂಜ್ ಆಗುತ್ತೆ. ಉದಾಹರಣೆಗೆ ನೋಡಿ, ಬಂಡಿಯನ್ನು ಹತ್ತಿದ್ದನು ಅಂತ ನಾವು ಹೇಳಬೇಕು. ನಾವೇನು ಹೇಳ್ತೀವಿ? ಬಂಡಿಗೆ ಹತ್ತಿದ್ದನು ಅಂತ ನಾವು ಹೇಳ್ಬಿಡ್ತೀವಿ ಅಲ್ಲ. ಆಮೇಲೆ ಅವನ ದೆಸೆಯಿಂದ ಕೇಡಾಯಿತು ಅಂತ ನಾವು ಹೇಳಬೇಕು. ಆದರೆ ನಾವೇನು ಹೇಳ್ತೀವಿ? ಅವನಿಂದ ಕೇಡಾಯಿತು ಅಂತ ನಾವು ಹೇಳೋದು ಅಲ್ಲ. ಇಲ್ಲಿ ನಮ್ಮ ಉಪಾಧ್ಯಾಯರು, ನಮಗೆ ಉಪಾಧ್ಯಾಯರು ಅಂತ ನಾವು ಹೇಳ್ತೇವೆ. ಆಮೇಲೆ ಹಳ್ಳದಲ್ಲಿ ಬಿದ್ದನು ಅಂತ ಹೇಳೋ ಬದಲು ಹಳ್ಳಕ್ಕೆ ಬಿದ್ದನು ಅಂತ ನಾವು ಹೇಳೋದು. ನಾನು ಬರೆದ ಪುಸ್ತಕ ಬರೆದು ನನ್ನ ಬರೆದ ಪುಸ್ತಕ ಅಂತ ಹೇಳ್ತೀವಿ. ಶಾಲೆಯಲ್ಲಿ ಸೇರಿದನು ಅನ್ನೋ ಬದಲು ಶಾಲೆಗೆ ಸೇರಿದನು ಅಂತ ನಾವು ಹೇಳ್ತೇವೆ. ಶಾಲೆಯನ್ನು ನೋಡಿ ಅನ್ನೋ ಬದಲು ನಾವು ಗೆ ಬಳಸ್ತೀವಿ ಇಲ್ಲಿ. ಅದೇ ಥರ ಬಾಯಿಂದ ತಿನ್ನುತ್ತಾನೆ, ಬಾಯಲ್ಲಿ ತಿನ್ನುತ್ತಾನೆ. ಪೊಲೀಸರಿಂದ ಕೇಳಿ ತಿಳಿ, ಪೊಲೀಸರನ್ನು ಕೇಳಿ ತಿಳಿ ಅಂತ ನಾವು ಹೇಳೋದು. ಇಡೀ ರಾತ್ರಿಯಲ್ಲಿ ನಡೆದ ಕತೆ, ಇಡೀ ರಾತ್ರಿ ನಡೆದ ಕತೆ ಅಂತ ನಾವು ಶಾರ್ಟ್ ಫಾರ್ಮಾಗಿ ಹೇಳ್ಬಿಡ್ತೇವೆ. ಜಾಣರಲ್ಲಿ ಜಾಣ ಅಂತ ಹೇಳಬೇಕಾದ್ರೆ ನಾವು ಜಾಣರ ಜಾಣ ಅಂತ ನಾವು ಶಾರ್ಟ್ ಫಾರ್ಮಾಗಿ ನಾವು ಹೇಳ್ಬಿಡ್ತೇವೆ. ಸೊ ಏನು ಬಳಸಬೇಕೋ ವಿಭಕ್ತಿ ಅದನ್ನು ಬಿಟ್ಟು ಬೇರೆದು ನಾವು ಬಳಸ್ತೀವಿ. ಅಂಥದ್ದಕ್ಕೆ ನಾವು ಏನು ಹೇಳೋದು? ವಿಭಕ್ತಿ ಪಲ್ಲಟ ಅಂತ ನಾವು ಹೇಳೋದು. ಓಕೆ, ನೆಕ್ಸ್ಟು ಈಗ ನೆಕ್ಸ್ಟ್ ಟಾಪಿಕ್ ಬಂದು ಕಾರಕ. ಈ ಕಾರಕನು ವಿಭಕ್ತಿ ಪ್ರತ್ಯಯಕ್ಕೆ ಸೇರುತ್ತೆ. ಓಕೆನಾ, ಸೊ ಅದರದ್ದು ನೆಕ್ಸ್ಟು ಸ್ಟೆಪ್ ಅಂತ ಹೇಳೋದು. ಸೊ ಈ ವಿಭಕ್ತಿ ಪ್ರತ್ಯಯನು ಏನಂದರೆ ಯಾವ್ಯಾವ ಅರ್ಥದಲ್ಲಿ ಬಳಕೆಯಾಗುತ್ತೆ ಅನ್ನೋದನ್ನು ಯಾವುದು ಹೇಳ್ಕೊಡುತ್ತೆ ಅಂದರೆ ನಮಗೆ ಕಾರಕ ಹೇಳ್ಕೊಡುತ್ತೆ. ಸೊ ಈ ಕಾರಕ ಅಲ್ಲಿ 6 ಥರ ಇದೆ, 6 ಥರ ಕಾರಕ ಬರುತ್ತೆ. ಸೊ ಟೈಪ್ಸ್ ನೋಡ್ಕೊತಾ ಹೋಗೋಣ ಒಂದೇ ಸತಿ. ಸೊ ಕರ್ತೃಕಾರಕ, ಕರ್ತೃಕಾರಕ ಮೊದಲನೇದು. ಸೊ ಕರ್ತೃ ಪದದ ಜೊತೆ ಏನು ಪ್ರಥಮ ವಿಭಕ್ತಿ ಸೇರಿದ್ರೆ ಏನಂತೀವಿ? ಅದನ್ನು ಕರ್ತೃಕಾರಕ ಅಂತ ಹೇಳ್ತೀವಿ. ಉದಾಹರಣೆಗೆ ಕೂಸು ಮಲಗಿತು, ಮಗು ಹಾಲನ್ನು ಕುಡಿಯಿತು ಅಲ್ವಾ, ಪ್ರಥಮ ಊ ಬರ್ತಾ ಇದೆ ಇಲ್ಲಿ. ನೆಕ್ಸ್ಟು ಕರ್ಮಕಾರಕ, ಏನು ಕರ್ಮ ಪದದ ಮೇಲೆ ವಿಭಕ್ತಿ ಪ್ರತ್ಯಯ ಪ್ರಥಮ ವಿಭಕ್ತಿ ಬಂದರೆ ಅದನ್ನು ಕರ್ಮಕಾರಕ ಅಂತ ನಾವು ಹೇಳೋದು. ಮಕ್ಕಳು ಶಾಲೆಯನ್ನು ಕಟ್ಟಿದರು, ಸೀತೆ ವೀಣೆಯನ್ನು ನುಡಿಸುತ್ತಾಳೆ, ಇವೆಲ್ಲ ಕರ್ಮಕಾರಕ, ಕರ್ಮ ಪದದ ಮುಂದೆ ಬರುವಂಥದ್ದು. ಇಲ್ಲಿ ನೀವು ನೋಡಬೇಕು, ಏನು ಕರ್ಮಪದ ಅಂದರೆ ಮಕ್ಕಳು ಬರುತ್ತೆ. ಓಕೆ, ಸೊ ಬಂತು ಇಲ್ಲಿ, ಆ ಥರ ಬರೋದು. ನೆಕ್ಸ್ಟು ಕರಣಕಾರಕ, ಕೆಲಸ ನಡೆಯುವ ಸಾಧನ ಸಾಮಗ್ರಿಗಳ ಮೇಲೆ ತೃತೀಯ ವಿಭಕ್ತಿ ಬರುತ್ತೆ. ಉದಾಹರಣೆಗೆ ಕೊಡಲಿಯಿಂದ ಮರವನ್ನು ಕಡಿದನು, ಇದು ಇಂದ ಅಂದರೆ ತೃತೀಯ ವಿಭಕ್ತಿ ಬರುತ್ತೆ. ಓಕೆ, ಲೇಖನಿಯಿಂದ ಪತ್ರ ಬರೆದನು. ಸೊ ಕೆಲಸ ಮಾಡೋದಕ್ಕೆ ತೃತೀಯ ವಿಭಕ್ತಿ ಬಂದರೆ ಅದನ್ನು ಕರಣಕಾರಕ ಅಂತ ನಾವು ಹೇಳೋದು. ಸಂಪ್ರದಾನ ಕಾರಕ, ಸಂಪ್ರದಾನವೆಂದರೆ ಕೊಡೋದು. ಸೊ ಕರ್ತೃ ಏನು ಕೊಡುವ ವಸ್ತು ಯಾರನ್ನು ಸೇರುತ್ತದೋ ಅದನ್ನು ಸಂಪ್ರದಾನ ಅಂತ ನಾವು ಹೇಳೋದು. ಹಾಗೆ ಈ ಸಂಪ್ರದಾನ ಚತುರ್ಥಿ ವಿಭಕ್ತಿ ಸೇರುತ್ತೆ. ಉದಾಹರಣೆಗೆ ಇಲ್ಲಿ ನೋಡಿ, ಮಕ್ಕಳಿಗೆ ತಿಂಡಿಯನ್ನು ಹಂಚಿದರು. ಇಲ್ಲಿ ನೋಡಿ ಚತುರ್ಥಿ ಅಂದರೆ ಗೆ ಹೀಗೆ ಅಲ್ವಾ, ಈ ಗೆ ಎಲ್ಲಿ ಬಂದು ಸೇರಿದೆ ಅಂತ ಅಂದರೆ ಇಲ್ಲಿ ತಿಂಡಿಯನ್ನು ಯಾರಿಗೆ ಬಂದು ಸೇರ್ತಾ ಇದೆ? ಮಕ್ಕಳಿಗೆ ಬಂದು ಸೇರ್ತಾ ಇದೆ. ಸೊ ಕರ್ತೃ ಕೊಡುವ ವಸ್ತು ಯಾರನ್ನು ಸೇರುತ್ತದೆಯೋ ಅದು ಸಂಪ್ರದಾನ. ಸೊ ತಿಂಡಿ ಏನಾಗ್ತದೆ? ಮಕ್ಳಿಗೆ ಬಂದು ಸೇರ್ತಾ ಇದೆ, ಹಾಗಾಗಿ ಇದು ಮಕ್ಕಳಿಗೆ ಗೆ ಬರ್ತಾ ಇದೆ. ಸೊ ಇದು ಸಂಪ್ರದಾನ ಕಾರಕ, ಚತುರ್ಥಿ ವಿಭಕ್ತಿ. ಕಳ್ಳರು ಒಡವೆಗಾಗಿ ದರೋಡೆ ಮಾಡಿದರು ಅಲ್ವಾ, ಗಾಗಿ ಗೆ ಕೆ ಇವೆಲ್ಲ ಗಾಗಿ ಅಲ್ವಾ. ಸೊ ಇದು ಚತುರ್ಥಿಗೆ ಬರುತ್ತೆ. ಸೊ ಕಳ್ಳರು ಒಡವೆಗಾಗಿ ದರೋಡೆ ಮಾಡಿದರು, ಅವರು ಒಡವೆನ ಕದ್ರು. ಸೊ ಇದು ವಸ್ತು ಆಯಿತು. ಆಮೇಲೆ ಅಪದಾನ ಕಾರಕ, ಯಾವ ವಸ್ತುವಿನಿಂದ ಅಗಲುವಿಕೆ ಆಗುತ್ತದೋ ಅದು ಅಪಾದಾನ. ಇಲ್ಲಿ ನಾವು ಯೂಸ್ ಮಾಡೋದು ತೃತೀಯ ವಿಭಕ್ತಿ. ನೋಡಿ ಎಕ್ಸಾಂಪಲ್, ಹನುಮಂತನು ಕಿಷ್ಕಿಂಧೆಯಿಂದ ಲಂಕೆಗೆ ಹಾರಿದನು, ಇಲ್ಲಿ ಇಂದ ತೃತೀಯ ವಿಭಕ್ತಿ ಆಯಿತು. ಆಮೇಲೆ ಇಲ್ಲಿ ಹನುಮಂತ ಕಿಷ್ಕಿಂಧೆಯಿಂದ ಲಂಕೆಗೆ ಹಾರಿದನು, ಇಲ್ಲಿ ಹನುಮ ಕಿಷ್ಕಿಂಧೆಯಿಂದ ಲಂಕೆಗೆ ಹೋಗ್ತಾ ಇದ್ದಾನೆ. ಸೊ ಸಪರೇಟ್ ಆಗ್ತಾ ಇದ್ದಾನೆ ಇಲ್ಲಿ ಅಲ್ವಾ, ಸಪ್ರೇಟ್ ಆಗ್ತಾನೆ, ಕಿಷ್ಕಿಂಧೆಯಿಂದ ಲಂಕಾಗೆ ಹೋಗ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಸಪ್ರೇಟ್ ಆಗ್ತಿರೋದ್ರಿಂದ ಇಲ್ಲಿ ತೃತೀಯ ಬರ್ತದೆ, ಅದನ್ನು ಇಂದ ಅಂತ ಬರ್ತದೆ. ನೆಕ್ಸ್ಟು ರೈಲು ಹಳಿಯಿಂದ ದಿಲ್ಲಿಗೆ ಹೊರಟಿತು. ಇಲ್ಲೂ ಅಷ್ಟೇ, ರೈಲು ಹೊರಡ್ತಾ ಇದೆ,
ಹಳ್ಳಿಯಿಂದ ದಿಲ್ಲಿಗೆ ಹೋಗ್ತಾ ಇದೆ. ಸೊ ಇಲ್ಲಿ ಸಪ್ರೇಟ್ ಆಗ್ತದೆ, ಅದಕ್ಕೆ ಹಳ್ಳಿಯಿಂದ ಇಲ್ಲಿ ಇಂದ ಬರ್ತಾ ಇದೆ. ಆಮೇಲೆ ಇದನ್ನು ಏನಂತೀವಿ, ಅಪಾದಾನ ಕಾರಕ ಅಂತ ನಾವು ಹೇಳೋದು. ಆಮೇಲೆ ಅಧಿಕರಣ ಕಾರಕ. ಕ್ರಿಯೆ ನಡೆಯುವ ಸಾಧನವೇ ಅಧಿಕರಣ, ಆಶ್ರಯ ಕೊಡುವ ವಸ್ತುವೇ ಆಧಾರ, ಆಶ್ರಯ ಪಡೆದದ್ದೇ ಅದೇಯ. ಇಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಬರುತ್ತದೆ. ಅಧಿಕರಣ ಅಲ್ಲಿ ಸಪ್ತಮಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಬಡವರು ಹಳ್ಳಿಗಳಲ್ಲಿ ವಾಸಿಸುತ್ತಾರೆ, ಅಲ್ಲಿ ಬಂತು ಸಪ್ತಮಿ ಬಂತು. ಇಲ್ಲಿ ಕ್ರಿಯೆ ನಡೀತಾ ಇದೆ, ಏನು, ಬಡವರು ಹಳ್ಳಿಗಳಲ್ಲಿ ವಾಸಿಸುತ್ತಾರೆ, ಹಳ್ಳಿಯಲ್ಲಿ ಅವರು ವಾಸಿಸ್ತಾರೆ. ಸೊ ಹಳ್ಳಿ ವಾಸ ಮಾಡೋದು ಅಲ್ಲೇ, ಆಶ್ರಯ ಕೊಡೋದು ಹಳ್ಳಿ. ಸೊ ಹಾಗಾಗಿ ಅಲ್ಲೇ ನಮಗೆ ಸಪ್ತಮಿ ವಿಭಕ್ತಿ ಬಂದಿರೋದು. ಗೊಂಬೆ ಮರಗಳಲ್ಲಿ ಗೂಡು ಕಟ್ಟಿರುತ್ತದೆ. ಗೊಂಬೆ ಎಲ್ಲಿ ಕಟ್ಟುತ್ತೆ, ಗೂಡು ಮರ ಅಲ್ಲಿ. ಇದು ಮರ ಏನು ಆಶ್ರಯ ಕೊಡುತ್ತೆ, ಹಾಗಾಗಿ ಆ ಶಬ್ದದಲ್ಲೇ ಅಲ್ಲಿ ಬರೋದು, ಅದನ್ನೇ ಅಧಿಕರಣ ಅಂತ ನಾವು ಹೇಳೋದು. ಇನ್ನೊಂದೇನು ನೀವು ನೆನ್ಪಿಟ್ಕೋಬೇಕು ಅಂದರೆ, ಷಷ್ಠಿ ವಿಭಕ್ತಿ ಕಾರಕ ಅಲ್ಲ, ಷಷ್ಠಿ ವಿಭಕ್ತಿ ಕಾರಕ ಅಲ್ಲ. ಅದು ಎರಡು ವಸ್ತುಗಳ ಬಗ್ಗೆ ಸಂಬಂಧ ಮಾತ್ರ ಹೇಳುತ್ತೆ. ಓಕೆ, ಅದು ಕ್ರಿಯೆಯೊಡನೆ, ಅದು ಕ್ರಿಯೆ ಜೊತೆಗೆ ಅದು ಏನು ಹೇಳೋದಿಲ್ಲ, ಹಾಗಾಗಿ ಷಷ್ಠಿ ವಿಭಕ್ತಿ ಕಾರಕ ಆಗೋದಿಲ್ಲ. ಓಕೆನಾ. ಸೊ ಇಷ್ಟು ಏನು 6 ಟೈಪ್ಸ್ ಆಫ್ ಕಾರಕ ಇದೆ. ಇವೆಲ್ಲ ಭಾಳ ಇಂಪಾರ್ಟೆಂಟು, ನೀವು ನೋಡ್ಕೊಳ್ಬೇಕು. ಓಕೆ, ಸೊ ನೆಕ್ಸ್ಟ್ ನಾವು ಕ್ಲಾಸಲ್ಲಿ ನೆಕ್ಸ್ಟು ನಾವು ಕಂಟಿನ್ಯೂ ಮಾಡೋಣ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೇನೆ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ನ ದಯವಿಟ್ಟು ಬೇರೆಯವ್ರಿಗೂ ನೀವು ಶೇರ್ ಮಾಡಿ. ಇವೆಲ್ಲ ಭಾಳ ಇಂಪಾರ್ಟೆಂಟ್ ಟಾಪಿಕ್ಸ್, ಏನು ಗ್ರೂಪ್ ಸಿ ಎಕ್ಸಾಮ್ಸ್ಗೆ, FD STA ಹಾಗೆ GPSR ಪೇಪರ್ 3ಗೆ. ಸೊ ತಪ್ಪದೆ ಚೆನ್ನಾಗಿ ಓದಿ. ಇನ್ನಷ್ಟು ಎಕ್ಸಾಂಪಲ್ಸ್ನ ನಾವು ನೋಡೋಣ. ಇದು ಬರೀ ನಾವು ಬೇಸಿಕ್ಸ್ ಓದ್ತಾ ಇರೋದು. ಓಕೆ, ಸೊ ಮುಂದಿನ ವೀಡಿಯೋದಲ್ಲಿ ನಾವು ಭೇಟಿಯಾಗೋಣ.